ಕೆಪಿಎಸ್ಸಿ ಇಂದ ನಡೆದಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಹೋರಾಟ ಮಾಡ್ತಾ ಇದ್ದೀವಿ. ಆ ಒಂದೊಂದೇ ಏನು ನಮ್ಮ ಹತ್ರ ಇದ್ದಂತ ದಾಖಲೆಗಳನ್ನ ಗವರ್ನರ್ ಕೊಟ್ವಿ. ಗವರ್ನರ್ ಇಂದ ಕೆಪಿಎಸ್ಸಿ ಚೇರ್ಮನ್ ನ ಸಸ್ಪೆಂಡ್ ಮಾಡೋ ಕೆಲಸ ಮಾಡಿದ್ವಿ. ಆಮೇಲೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಸಿದ್ವಿ. ಎಫ್ಐಆರ್ ಮಾಡಿದ ನಂತರನೂ ರಾಜ್ಯ ಸರ್ಕಾರ ಏನೂ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಮತ್ತೆ ಒಂದ್ 2-3 ಕೇಸು ಸಿಐಡಿ ಕೊಟ್ಟರು ವೆಟರ್ನರಿ ಆಫೀಸರ್ದು. ಬರೀ ವೆಟರ್ನರಿ ಆಫೀಸರೇ ಅಂತಲ್ಲ, ಕೆಪಿಎಸ್ಸಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕೆಎಸ್ ಇರ್ಬೋದು, ವೆಟರ್ನರಿ ಆಫೀಸರ್, ಸಿಟಿಐ, ಪಿಡಿಒ ಅಂತೂ ದೊಡ್ಡ ಮಟ್ಟಕ್ಕೆ ಕರಪ್ಷನ್ ಆಗಿದೆ. ಗ್ರೂಪ್ ಬಿ ಎಕ್ಸಾಮ್ಸ್ ಇರ್ಬೋದು, ಎಡಿಎಲ್ಆರ್ ಪೋಸ್ಟ್, ಬಿಬಿಎಂಪಿ, ಎಇ, ಪ್ರತಿಯೊಂದು ಎಕ್ಸಾಮ್ಸ್ ಕೆಪಿಎಸ್ಸಿ ಇಂದ ನಡೆದಿರೋಂಥ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಅದರಲ್ಲೂ ನಾವು ಹೇಳ್ತಾ ಇದ್ವಿ, ಮೊದಲು ಕೆಪಿಎಸ್ಸಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಯಾವ ಮಟ್ಟಕ್ಕೆ ಇದು ಹಗರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ವಿತ್ ಪ್ರೂಫ್ ನಾವು ಕಂಪ್ಲೇಂಟ್ ಕೊಟ್ವಿ. ಅದಾದ್ಮೇಲೆ ರಾಜ್ಯ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಡಿ ಕೊಟ್ವಿ, ಮತ್ತೆ ಸಿಬಿಐ ಕೊಟ್ವಿ. ಇಡಿ ಇದರಲ್ಲಿ ತುಂಬಾ ಏನು ವಿವರವಾಗಿ ತನಿಖೆ ಮಾಡಿ ತುಂಬಾ 21 ಕಡೆ ಏನು ರೈಡ್ ಮಾಡಿ ತುಂಬಾ ಜನನ್ನ ಒಂದೊಂದೇ ಹಂತದಲ್ಲಿ ಕೆಪಿಎಸ್ಸಿ ಮೆಂಬರ್ಸ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಎಲ್ಲರನ್ನೂ ಎನ್ಕ್ವೈರಿ ಮಾಡಿ ಇವಾಗ ಕೆಪಿಎಸ್ಸಿ ಇದ್ದಂತಹ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಇವತ್ತು ಎಸ್ಕೇಪ್, ಅಂದ್ರೆ ಅಪ್ಸ್ಟಾಂಡಿಂಗ್, ಎಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಎಷ್ಟು ಮಟ್ಟ ಕರಪ್ಷನ್ ಆಗಿದೆ. ನಾನು ಮೊದಲೇ ಹೇಳ್ತಿದ್ದೆ, ಕೆಪಿಎಸ್ಸಿ ಮೆಂಬರ್ಸ್ ಮತ್ತೆ ಚೇರ್ಮನ್, ಅದ್ರ ನೆಕ್ಸ್ಟ್ ಅಲ್ಲಿ ಆಫೀಸರ್ಸ್, ಪ್ರತಿ ಒಬ್ಬರ ಮೇಲೂ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಲ್ರದ್ದು ನಾವು ಮಾಹಿತಿ ಕೊಟ್ಟಿದ್ವಿ. ಥ್ಯಾಂಕ್ಸ್ ಟು ಇಡಿ ಆಫೀಸರ್ಸ್. ಇವತ್ತು ಎಲ್ಲರಿಗೂ ತನಿಖೆ ಮಾಡೋದ್ರ ಮುಖಾಂತರ ಯಾವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕರಪ್ಷನ್ ಮಾಡಿದ್ದಾರೆ, ಬರೀ ಅವರೊಬ್ಬರೇ ಅಂತಲ್ಲ, ಇನ್ನು MLA ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಏಜೆಂಟ್ಸ್ ಇದ್ದಾರೆ, ಮತ್ತೆ ಏನು ಕ್ಯಾಂಡಿಡೇಟ್ಸ್ ಇದ್ದಾರೆ, ಎಲ್ಲರ ಮೇಲೂ ತನಿಖೆ ಆಗುತ್ತೆ. ಯಾರ್ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಇವರಿಗೆ ಏನ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಇದೆ, ಅಂಡರ್ ಸೆಕ್ಷನ್ 10 ಪ್ರಕಾರ ಮಿನಿಮಮ್ 10 years ಜೈಲು ಮತ್ತೆ 10 crores ಪೆನಾಲ್ಟಿ. ಮತ್ತೆ ಇವರೆಲ್ಲ ಏನ್ ಆಸ್ತಿ ಮಾಡಿದ್ದಾರೆ, 100 ಕೋಟಿ ಆಸ್ತಿ ಮಾಡಿದ್ದಾರೆ ಒಬ್ಬೊಬ್ರು ಕೂಡ. ಇವ್ರ ಅಷ್ಟು ಆಸ್ತಿನ ಗವರ್ಮೆಂಟ್ ಬರಬೇಕು. ಮತ್ತೆ ಈ ಎಕ್ಸಾಮ್ಸ್ ಅಲ್ಲಿ ಯಾರ್ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಸರ್ಕಾರ ಆಗಿರ್ಬೋದು, ಈ ಒಂದು ಕೆಪಿಎಸ್ಸಿ ಮೇಲೆ ಏನೆಲ್ಲ ಹಗರಣ ಆಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಕೊಡೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಇದನ್ನ ಈ ಕೂಡಲೇ ಸಿಬಿಐ ತನಿಖೆ ಕೊಡಬೇಕು. ಯಾಕೆಂದ್ರೆ ಇಂಟರ್ ಸ್ಟೇಟ್ ಕನೆಕ್ಟ್ ಇರೋದ್ರಿಂದ, ನಾವು ಮೊನ್ನೆ ಇಡಿ ಆಫೀಸರ್ಸ್ ಅಹಮದಾಬಾದ್ ಅಲ್ಲೂ ರೈಡ್ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಬೇಕು. ಇಂಟರ್ ಸ್ಟೇಟ್ ಮತ್ತೆ ಎಷ್ಟೊಂದು ಜನ ಇದರಲ್ಲಿ ಮಾಸ್ ಏನು ಕರಪ್ಷನ್ ಆಗಿರೋದ್ರಿಂದ ಇದನ್ನ ಸಿಬಿಐ ತನಿಖೆ ಕೊಡಬೇಕು. ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇಮ್ಮಿಡಿಯೇಟ್ ನೋಡಿ. ನಾವು ಮೆಂಬರ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ವಿ, ಅವರು ಶಾಂತ ಹೊಸ್ಮನಿ ಈಗ ಅಪ್ಸ್ಟಾಂಡಿಂಗ್ ಆಗಿ ಕೇರಳ ಬೇರೆ ಬೇರೆ ಸ್ಟೇಟ್ ಸುತ್ತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕರಪ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ಅರ್ಥ ಮಾಡ್ಕೊಬೇಕು. ವಿತ್ ಪ್ರೂಫ್ ಕೊಟ್ಟಿರೋದು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಏನೂ ಮಾಡಿಲ್ಲ ಅದ್ರ ಬಗ್ಗೆ. ಇದ್ರನ್ನ ರಾಜ್ಯ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ಸರ್ಕಾರ ಈ ಕೂಡಲೇ ಒಂದು ಸಿಬಿಐ ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ನಾವೇ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇಡಿ ಆಫೀಸರ್ಗೆ ನಾವು ಏನು ಕಂಪ್ಲೇಂಟ್ ಕೊಟ್ಟಿವಿ, ಆ ಕಂಪ್ಲೇಂಟ್ ಥ್ರೂ ಇವತ್ತು ಎಲ್ಲರಿಗೂ ಎನ್ಕ್ವೈರಿ ಆಗಿ ಎಲ್ಲರಿಗೂ ಶಿಕ್ಷೆ ಆಗತರ ಇವತ್ತೆಲ್ಲರೂ ಅಪ್ಸ್ಟಾಂಡಿಂಗ್ ಆಗ್ತಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿರ್ಬೇಕು. KS 384 ಅಲ್ಲಿ ಬರೀ 25 ಮಾರ್ಕ್ಸ್ಗೆ ಕೋಟಿ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ, ಇವರು ಪ್ರಿಲಿಮ್ಸ್ ಕ್ವಶನ್ ಪೇಪರ್, ಮೇನ್ಸ್ ಕ್ವಶನ್ ಪೇಪರ್, ಪ್ರತಿ ಒಂದು ಹಂತದಲ್ಲೂ ಕ್ವಶನ್ ಪೇಪರ್ ತಗೊಂಡೋಗಿ ರೆಸಾರ್ಟ್ ಅಲ್ಲಿ ಎಕ್ಸಾಮ್ಸ್ ಬರ್ಸಿದ್ದಾರೆ ಅಂತಂದ್ರೆ, ರೆಸಾರ್ಟ್ ಹೋಟೆಲ್ಸ್ ಅಲ್ಲಿ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿರ್ಬೇಕು ಕೆಪಿಎಸ್ಸಿ ಇಂದ. ಮೊದಲು ಯಾರು ನಂಬ್ತಿರ್ಲಿಲ್ಲ, ಆದ್ರೆ ಇವಾಗ ಪ್ರತಿಯೊಬ್ಬರು ನಂಬ್ತಿದ್ದಾರೆ. ಈ ಒಂದು ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಬಿಡಲ್ಲ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಸರ್ಕಾರ ಈ ಕೂಡಲೇ ಅದನ್ನ ಸಿಬಿಐ ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ.